ಎಲ್ಲರಿಗೂ ನಮಸ್ಕಾರ. ನಾನು ಕಲಾವತಿ ಸಿಎಂ. ನಾನು ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯ ಸಕಲೇಶಪುರ ಇಲ್ಲಿ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿದ್ದು, ನಾನು ಇಂದು ಕೊಡಗಿನ ಕಾವೇರಿ ಸಂಕ್ರಮಣದ ಹಿಂದಿನ ದಿವಸ ಬೆತ್ತನ್ನು ನಡುವ ಹಿಂದೆ ಇರುವ ಪೌರಾಣಿಕ ಇತಿಹಾಸವನ್ನು ತಿಳಿಸುತ್ತೇನೆ. ಕೊಡಗು ತನ್ನದೇ ಆದ ವಿಶಿಷ್ಟ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಇಂತಹ ಆಚರಣೆಗಳಲ್ಲಿ ತುಲಾ ಸಂಕ್ರಮಣವು ಒಂದು. ತೀರ್ಥರೂಪಿಣಿಯಾದ ಕಾವೇರಿ ತಾಯಿಯು ತುಲಾ ಮಾಸದ ಮೊದಲನೆಯ ದಿನ ತಲಕಾವೇರಿಯ ಕುಂಡಿಕೆಯಲ್ಲಿ ದರ್ಶನ ನೀಡುವುದನ್ನು ತುಲಾ ಸಂಕ್ರಮಣವೆಂದು ಕರೆಯುತ್ತಾರೆ. ಇವತ್ತು ನಾನು ನಿಮಗೆ ತಿಳಿಸಲು ಹೊರಟಿರುವುದು ಕಾವೇರಿ ತೀರ್ಥೋದ್ಭವದ ಬಗ್ಗೆ ಅಲ್ಲ, ಬದಲಾಗಿ ಕಾವೇರಿ ಸಂಕ್ರಮಣದ ಹಿಂದಿನ ದಿನ ಆಚರಿಸಲ್ಪಡುವ ಕೆಲವು ಪದ್ಧತಿಯ ಬಗ್ಗೆ. ಕಾವೇರಿ ಸಂಕ್ರಮಣದ ಹಿಂದಿನ ದಿವಸ ಕೊಡಗಿನವರು ತಮ್ಮ ಗದ್ದೆ, ತೋಟ, ಬಾವಿಯ ದಡದಲ್ಲಿ ಮನೆಯ ಮುಂದುಗಡೆ ಬೆತ್ತು ಎಂಬ ಮರದ ಕೋಲನ್ನು ನೆಟ್ಟು ಆ ಬೆತ್ತಿಗೆ ನೋಕಟಿ ಎಂಬ ಬಳ್ಳಿಯ ಎಲೆಯಿಂದ ಅಲಂಕರಿಸುತ್ತಾರೆ. ನಾವೀಗ ಬೆತ್ತನ್ನು ಹಾಕಲು ಇರುವ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರು ಶಕುನಿಯೊಡನೆ ಪಗಡೆಯಲ್ಲಿ ಸೋತ ನಂತರ 12 ವರ್ಷಗಳ ವನವಾಸದ ಬಗ್ಗೆ ಚಿಂತಾಕ್ರಾಂತರಾಗಿ ಕುಳಿತಂತಹ ಸಂದರ್ಭದಲ್ಲಿ ದೌಮ್ಯ ಮಹರ್ಷಿಗಳು ಅಲ್ಲಿಗೆ ಭೇಟಿ ನೀಡಿ ಪಾಂಡವರನ್ನು ಉದ್ದೇಶಿಸಿ, ನೀವು ದೈವ ಸಂಭೂತರು, ನೀವು ಹೆಜ್ಜೆ ಇಟ್ಟಲ್ಲೆಲ್ಲ ಪುಣ್ಯಕ್ಷೇತ್ರವೆನಿಸಿಕೊಳ್ಳುತ್ತದೆ, ಹಾಗಾಗಿ ನೀವುಗಳು ಇಡೀ ಭಾರತ ದೇಶವನ್ನು ಸುತ್ತಿ ಬನ್ನಿ ಎಂದು ಸಲಹೆಯನ್ನು ನೀಡುತ್ತಾರೆ. ಅವರ ಸಲಹೆಯಂತೆ ಪಾಂಡವರು ಭಾರತವನ್ನೆಲ್ಲ ಸುತ್ತುತ್ತಾ ದಕ್ಷಿಣ ಭಾರತದ ಕೊಡಗಿಗೆ ಬರುತ್ತಾರೆ. ಅಲ್ಲಿ ಅವರಿಗೆ ಕಾವೇರಿ ಮಾತೆಯ ಕೃಪಕಟಾಕ್ಷದಿಂದ ಕೊಡಗು ಸಮೃದ್ಧಿಯಿಂದ ಕೂಡಿದೆ ಎಂದು ತಿಳಿದು ಬರುತ್ತದೆ. ಕೊಡಗಿನ ಸೌಂದರ್ಯಕ್ಕೆ ಮಾರು ಹೋದ ಪಾಂಡವರು ಅಲ್ಲಿಯೇ ನೆಲೆಯೂರಲು ನಿರ್ಧರಿಸಿ ಕಾವೇರಿ ತಾಯಿಯನ್ನು ನಮಗೆ ಈ ನಾಡಿನಲ್ಲಿ ನೆಲೆಸಲು ಅವಕಾಶ ಮಾಡಿಕೊಡಬೇಕಾಗಿ ಪ್ರಾರ್ಥಿಸುತ್ತಾರೆ. ಆದರೆ ಕಾವೇರಿ ಮಾತೆಯು ಇದು ಕೊಡಗಿನ ಮಕ್ಕಳ ನೆಲವಾದ್ದರಿಂದ ನಾನು ಒಮ್ಮೆ ಅವರನ್ನು ಕೇಳಬೇಕಾಗುತ್ತದೆ. ಹಾಗಾಗಿ ನಾನು ತುಲಾ ಸಂಕ್ರಮಣದ ದಿವಸ ತೀರ್ಥರೂಪಿಣಿಯಾಗಿ ಕಾಣಿಸಿಕೊಂಡು ನನ್ನ ಜನರಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುವುದಾಗಿ ಹೇಳುತ್ತಾಳೆ. ನಂತರ ಕಾವೇರಿ ತಾಯಿಯು, ನಾನು ಪಾಂಡವರಿಗೆ ಇಲ್ಲಿ ನೆಲೆಸಲು ಅವಕಾಶ ಮಾಡಿಕೊಟ್ಟಿದ್ದೇ ಆದಲ್ಲಿ ಕಾಲಕ್ರಮೇಣ ಕೃಷ್ಣನು ಇಲ್ಲಿ ಬಂದು ನೆಲೆಸುತ್ತಾನೆ. ಹಾಗೆ ಆದರೆ ನಾನು ನನ್ನ ನೆಲೆಯನ್ನು ಬಿಟ್ಟುಕೊಡಬೇಕಾದೀತು ಎಂದು ಭಾವಿಸಿ ಕಾವೇರಿ ಮಾತೆಯು ತನ್ನ ಮಕ್ಕಳಿಗೆ ನಡೆದ ವಿಚಾರವನ್ನು ತಿಳಿಸಿ ಅದನ್ನು ತಪ್ಪಿಸಲು ನೀವೆಲ್ಲರೂ ಬೆತ್ತನ್ನು ನಿಮ್ಮ ಆಸ್ತಿ ಪಾಸ್ತಿ, ಮನೆ, ಬಾವಿ ಇತ್ಯಾದಿ ಕಡೆಯಲ್ಲಿ ನಡಬೇಕಾಗಿ ಹೇಳುತ್ತಾಳೆ. ಪಾಂಡವರು ಕಾವೇರಿ ಸಂಕ್ರಮಣದ ದಿವಸ ಬೆತ್ತನ್ನು ನೋಡಿ ಭಯಭೀತರಾಗಿ ಕಾವೇರಿ ಮಾತೆಯ ಬಳಿ ಕೇಳಿದಾಗ, ನಾನೇನು ಮಾಡಲು ಸಾಧ್ಯವಿಲ್ಲ, ಇದು ಕೊಡಗಿನವರು ತಮ್ಮ ಸ್ವತ್ತಿಗೆ ಹಾಕಿಕೊಂಡಿರುವ ಭರವಸೆ ಎಂದು ಹೇಳುತ್ತಾಳೆ. ನೀವು ಮುಂದಿನ ವರ್ಷ ಬನ್ನಿ ಎಂದು ಹೇಳಿ ಕಳುಹಿಸುತ್ತಾಳೆ. ಮುಂದಿನ ವರ್ಷವೂ ಇದೇ ಚಿತ್ರಣವು ಕಾಣಸಿಗುತ್ತದೆ. ಹಾಗಾಗಿ ಪಾಂಡವರು ಇಲ್ಲಿ ನಾವು ನೆಲೆಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ಮರಳಿ ಹೋಗುತ್ತಾರೆ. ಹಾಗಾಗಿ ಇಂದಿಗೂ ಕೊಡಗಿನ ಜನರು ತಮ್ಮ ಆಸ್ತಿ ಪಾಸ್ತಿ, ಬಾವಿ, ಮನೆ ಇತ್ಯಾದಿಗಳ ಕಡೆ ಬೆತ್ತನ್ನು ನಡುವ ಪದ್ಧತಿಯನ್ನು ಇಂದಿಗೂ ಆಚರಿಸಿಕೊಂಡು ಬರುತ್ತಿದ್ದಾರೆ.